ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಹೋಳಿ ಹುಣ್ಣಿಮೆ ಮತ್ತು ಸಂಪೂರ್ಣ ಚಂದ್ರಗ್ರಹಣ ಒಂದೇ ದಿನ ಒಟ್ಟಿಗೆ ಬಂದಿದೆ. ಮಾರ್ಚ್ 3, 2026 ಅತ್ಯಂತ ವಿಶೇಷವಾದ ದಿನವಾಗಿದೆ. ಈ ದಿನ ಸಂಭವಿಸಲಿರುವಂತಹ ಈ ಗ್ರಹಣ ಮತ್ತು ಹೋಳಿ ಹುಣ್ಣಿಮೆ ಎರಡರ ಸಮಯ, ಕಾಲಾವಧಿ, ವೈಶಿಷ್ಟ್ಯತೆಯನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಎಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಿ. ಈ ಗ್ರಹಣವು ಮಧ್ಯಾಹ್ನ 2:12ಕ್ಕೆ ಶುರುವಾಗುತ್ತೆ. ಪೂರ್ಣ ಗ್ರಹಣದ ಆರಂಭವು ಸಂಜೆ 4:20ನಿಂದ ಶುರುವಾಗಲಿದೆ. ಗ್ರಹಣದ ಗರಿಷ್ಠ ಸಮಯವು 5:03ಕ್ಕೆ ಗರಿಷ್ಠ ಸಮಯವನ್ನು ತಲುಪುತ್ತೆ. ಪೂರ್ಣ ಗ್ರಹಣದ ಅಂತ್ಯವು ಸಾಯಂಕಾಲ 5:39ಕ್ಕೆ ಆಗಲಿದೆ. ಗ್ರಹಣದ ಮುಕ್ತಾಯವು ಸಾಯಂಕಾಲ 7:52ಕ್ಕೆ ಸಮಾಪ್ತಿಯಾಗುತ್ತೆ. ಈ ಪ್ರಕಾರವಾಗಿ 2:12ರಿಂದ 7:50 ತನಕ ಗ್ರಹಣದ ಸಮಯ ಅಂತ ಹೇಳಬಹುದು. ಭಾರತದ ಹೆಚ್ಚಿನ ನಗರಗಳಲ್ಲಿ ಚಂದ್ರನು ಸಾಯಂಕಾಲ 6:15ರಿಂದ 6:30 ನಡುವೆ ಉದಯಿಸುವ ಕಾರಣ ಚಂದ್ರ ಉದಯಿಸುವಾಗಲೇ ಗ್ರಹಣದ ಕೊನೆಯ ಹಂತದಲ್ಲಿ ಇರುವುದರಿಂದ ನಮಗೆ ಕೇವಲ ಸ್ವಲ್ಪ ಸಮಯ, ಅಂದರೆ 20ರಿಂದ 30 ನಿಮಿಷಗಳ ಕಾಲ ಮಾತ್ರ ಪಾರ್ಶ್ವ ಚಂದ್ರಗ್ರಹಣವಾಗಿ ಗೋಚರಿಸುತ್ತೆ. ಶಾಸ್ತ್ರಗಳ ಪ್ರಕಾರ ಗ್ರಹಣವು ಗೋಚರವಾಗುವ ಸ್ಥಳಗಳಲ್ಲಿ ಸೂತಕದ ನಿಯಮಗಳು ಅನ್ವಯವಾಗುತ್ತೆ. ಗ್ರಹಣ ಆರಂಭಕ್ಕೂ 9 ಗಂಟೆಗಳ ಮೊದಲು, ಅಂದರೆ ಅಂದು ಮುಂಜಾನೆಯಿಂದಲೇ ದೇವಾಲಯಗಳ ಬಾಗಿಲುಗಳು ಮುಚ್ಚಿರುತ್ತೆ ಮತ್ತು ಆಹಾರ ಸೇವನೆಯಲ್ಲಿ ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ಈ ದಿನ ಹೋಳಿ ಹುಣ್ಣಿಮೆಯೂ ಆದ ಕಾರಣ ಸಾಮಾನ್ಯವಾಗಿ ಹೋಳಿ ಹುಣ್ಣಿಮೆಯ ದಿನ ಹೋಲಿಕಾ ದಹನವನ್ನು ಸಾಯಂಕಾಲ ಮಾಡಲಾಗುತ್ತೆ. ಆದರೆ ಇಂದು ಗ್ರಹಣವಿರುವ ಕಾರಣ ಸಂಜೆ, ಅಂದರೆ ಗ್ರಹಣ ಮೋಕ್ಷ ಕಾಲದ ನಂತರ ರಾತ್ರಿ 7:52ರ ನಂತರ ಸ್ನಾನ ಮಾಡಿ ಶುದ್ಧರಾಗಿ ಹೋಲಿಕಾ ದಹನ ಮಾಡೋದು ಸೂಕ್ತವೆಂದು ಜ್ಯೋತಿಷ್ಯ ವಿಭಾಗದವರು ತಿಳಿಸುತ್ತಾರೆ. ಮರುದಿನ ಬೆಳಿಗ್ಗೆ, ಅಂದರೆ ಮಾರ್ಚ್ 4ರಂದು ಯಾವುದೇ ಅಡೆತಡೆಗಳಿಲ್ಲದೆ ಬಣ್ಣದ ಹೋಳಿ ಹಬ್ಬವನ್ನು ನಾವು ಆಡಬಹುದು. ಈ ಗ್ರಹಣವು ಸಿಂಹ ರಾಶಿ ಮತ್ತು ಫಾಲ್ಗುಣ ನಕ್ಷತ್ರದಲ್ಲಿ ಸಂಭವಿಸುತ್ತೆ. ಆದ್ದರಿಂದ ಸಿಂಹ ರಾಶಿಯವರು, ಮಖ ಮತ್ತು ಉತ್ತರ ಫಾಲ್ಗುಣಿ ನಕ್ಷತ್ರದವರು ಸ್ವಲ್ಪ ಜಾಗ್ರತೆ ವಹಿಸುವುದು ಮತ್ತು ದಾನ ಧರ್ಮಗಳನ್ನು ಮಾಡುವುದು ಒಳ್ಳೆಯದು ಅಂತ ಹೇಳಲಾಗುತ್ತೆ. ಗ್ರಹಣದ ಸಮಯದಲ್ಲಿ ಎಲ್ಲ ರಾಶಿಯವರು ಕೂಡ ಚಂದ್ರ ಮಂತ್ರವನ್ನು ಜಪಿಸಬೇಕು, ದಾನಗಳನ್ನು ನೆರವೇರಿಸಬೇಕು. ಗ್ರಹಣ ಮುಗಿದ ನಂತರ ಅಕ್ಕಿ, ಹಾಲು ಅಥವಾ ಬಿಳಿ ವಸ್ತ್ರವನ್ನು ಎಲ್ಲ ರಾಶಿಯವರು ದಾನ ಮಾಡುವುದು ಮಂಗಳಕರ ಅಂತ ಹೇಳಲಾಗುತ್ತೆ. ಧಾನ್ಯದಲ್ಲಿ ಅಕ್ಕಿ ಹಾಗೂ ಆಹಾರದಲ್ಲಿ ಹಾಲು, ಮೊಸರು ಅಥವಾ ಬಿಳಿ ತಿಂಡಿ ಅಥವಾ ತುಪ್ಪವನ್ನು ದಾನ ಮಾಡಬೇಕು. ವಸ್ತುಗಳಲ್ಲಿ ಬಿಳಿ ವಸ್ತ್ರ, ಅಂದರೆ ಬೆಳ್ಳಿ ಅಥವಾ ಬಿಳಿ ವಸ್ತ್ರ ಅಥವಾ ಕರ್ಪೂರವನ್ನು ದಾನ ಮಾಡಬೇಕು ಅಂತ ಹೇಳಲಾಗುತ್ತೆ. ಗ್ರಹಣದ ಮುಕ್ತಾಯದ ನಂತರ ಇಡೀ ಮನೆಯನ್ನು ಶುದ್ಧಗೊಳಿಸಿ ಸ್ನಾನ ಮಾಡಿ ನಂತರ ಹೊಸದಾಗಿ ಅಡುಗೆ ಮಾಡಿ ಸೇವಿಸಬೇಕು. ಹಳೆಯದಾದ ಅಥವಾ ಗ್ರಹಣ ಕಾಲದಲ್ಲಿ ತೆರೆದಿಟ್ಟ ಆಹಾರವನ್ನು ಯಾವುದೇ ಕಾರಣಕ್ಕೂ ಸೇವಿಸಬಾರದು. ಭಾರತದಲ್ಲಿ ಗ್ರಹಣವು ಆಂಶಿಕವಾಗಿ ಗೋಚರವಾಗುತ್ತೆ. ಚಂದ್ರೋದಯದ ನಂತರ ಗ್ರಹಣದ ಆಚರಣೆ ನಡೆಯುವ ಕಾರಣ ಗ್ರಹಣ ಪರ್ಯಂತ ಚಂದ್ರ ಅಥವಾ ರಾಹುವಿನ ಮಂತ್ರಗಳನ್ನು ಜಪಿಸಬೇಕು. ಇದರಿಂದ ಯಾವುದೇ ಕೆಡುಕುಗಳು ಆಗುವುದಿಲ್ಲ ಅಥವಾ ಆಗುವುದಿದ್ದರೂ ಸ್ವಲ್ಪ ಕೆಡುಕಿನಲ್ಲಿ ಮುಗಿದು ಹೋಗುತ್ತೆ ಅಂತ ಹೇಳಬಹುದು. ಜಾಸ್ತಿ ತೊಂದರೆಗಳನ್ನು ಅನುಭವಿಸದೆ ಸಣ್ಣ ಪ್ರಮಾಣದಲ್ಲಿ ನಾವು ಪಾರಾಗಬಹುದು ಅಂತ ಹೇಳಲಾಗುತ್ತೆ. ಹೋಳಿ ಹುಣ್ಣಿಮೆಯಾದರೂ ಹೋಳಿ ಹಬ್ಬವನ್ನು ಮರುದಿನ ಆಚರಿಸಬೇಕು. ಇಂತಹ ಹಲವಾರು ಧಾರ್ಮಿಕ ವಿಚಾರಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಒತ್ತಿದರೆ ಮುಂದಿನ ವಿಡಿಯೋಗಳು ನಿಮಗೂ ಕೂಡ ನೋಟಿಫಿಕೇಷನ್ ಆಗಿ ಬರುತ್ತೆ. ಧನ್ಯವಾದಗಳು.